ಡಾಕ್ಟರ್ ಶ್ಯಾಮನೂರ್ ಶಿವಶಂಕರಪ್ಪನವರು ಬಹು ಸಾರ್ಥಕವಾಗಿರ್ತಕ್ಕಂಥ ಬದುಕನ್ನು ನಡೆಸಿದಂತಹವರು. ಪೂಜ್ಯ ಸಿರಿಗೆರೆಯ ಮಹಾಸ್ವಾಮೀಜಿಯವರು ಕಾರ್ನಲ್ಲಿ ಬರ್ತಾ ನಮ್ಮ ಗುರುಗಳು ಸದಾ ಹೇಳ್ತಾ ಇದ್ದ ಒಂದು ಮಾತನ್ನು ನೆನಪು ಮಾಡಿಕೊಳ್ತಾ ಇದ್ರು. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಾಃ ನಿತ್ಯಂ ಸನ್ನಿಹಿತಂ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಪೂಜ್ಯ ಗುರು ಡಾಕ್ಟರ್ ಬಾಲ್ ಗಂಗಾಧರ ಮಹಾಸ್ವಾಮೀಜಿಯವರು ಆತ್ಮೀಯರಿದ್ದರಿಂದ ಸಿರಿಗೆರೆ ಮಹಾಪೂಜ್ಯರು ಈ ಮಾತನ್ನು ಹೇಳ್ತಾ ಇದ್ರು. ಈ ಮಾತನ್ನು ಶ್ಯಾಮನೂರ್ ಶಿವಶಂಕರಪ್ಪನವರು ಈ ಮಾತಿಗೆ ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನದ ರೀತಿಯಲ್ಲಿ ಬದುಕಿದಂತಹವರು. ಬಹಳ ಎಳವೆಯಲ್ಲಿಯೇ ಅವರಿಗೆ ಈ ಶರೀರ ಅಂತಕ್ಕಂಥದ್ದು ಅನಿತ್ಯವಾದದ್ದು, ಅನಿತ್ಯವಾಗಿರ್ತಕ್ಕಂಥ ಈ ಶರೀರದ ಮುಖಾಂತರ ಬರ್ತಕ್ಕಂಥ ಸಂಪತ್ತು ಇರಬಹುದು, ಅಧಿಕಾರ ಇರಬಹುದು, ಎಲ್ಲವೂ ಕೂಡ ಶಾಶ್ವತವಲ್ಲ. ನಮ್ಮ ಜೊತೆಯಲ್ಲಿ ಬರ್ತಕ್ಕಂಥದ್ದು ಧರ್ಮ, ಅದಕ್ಕೋಸ್ಕರ ಧರ್ಮದ ಸಂಗ್ರಹವನ್ನು ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ತಿಳ್ಕೊಂಡು ಧರ್ಮದ ಸಂಗ್ರಹವನ್ನು ನೇರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬದುಕಿರುವಷ್ಟು ಕಾಲ ನಿಷ್ಕಾಮವಾಗಿರ್ತಕ್ಕಂಥ ಕರ್ಮವನ್ನು ಸೇವಾ ಬದುಕಿಗೆ ತೊಡಗಿಸ್ಕೊಳ್ತಕ್ಕಂಥದ್ದು, ಭಕ್ತಿಯನ್ನ ಜನಮಾನಸದಲ್ಲಿ ಮೂಡಿಸಿ ತಾನು ಕೂಡ ಭಕ್ತಿಯಿಂದ ಬದುಕ್ತಕ್ಕಂಥದ್ದು ಮತ್ತು ಜ್ಞಾನ ಪರಂಪರೆಯನ್ನು ಜಗತ್ತಿಗೆ ಕೊಡ್ತಕ್ಕಂಥದ್ದು. ಈ ಮೂರರ ಸಂಗಮದ ಬದುಕನ್ನು ಜಗತ್ತಿಗೆ ತಿಳಿಸಿಕೊಡುವುದರ ಪ್ರಯುಕ್ತ ಸದಾ ಅಣ್ಣ ಬಸವಣ್ಣನವರ ಕಾಯಕ ಯೋಗಿಯ ನಿಷ್ಕಾಮ ಕರ್ಮವನ್ನು ಬೋಧಿಸಿದರು, ಬದುಕಿದರು. ಮನೆ ಮಂದಿಗೆಲ್ಲ ಮತ್ತು ಸಮಾಜಕ್ಕೆ ಭಕ್ತಿಯ ಮಹತ್ತನ್ನು ತೋರಿಸಿದವರು ಮತ್ತು ನಾಡಿನ ಮಕ್ಕಳಿಗೆ ಆಧುನಿಕ ವಿದ್ಯೆಯನ್ನು ಕೊಡದೆ ಹೋದದ್ದೇ ಆದರೆ ವ್ಯಕ್ತಿಗಳು ಉದ್ಧಾರ ಆಗೋದಿಲ್ಲ, ದೇಶವೂ ಕೂಡ ಮೇಲ್ ಬರೋದಿಲ್ಲ ಅಂತ ತಿಳ್ಕೊಂಡು ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಿದರು. ಎಲ್ಲ ಸಂಸ್ಥೆಗಳ ಮುಖಾಂತರ ಸೇವೆ ಎಂಬ ವಿಚಾರವನ್ನು ಒಂದು ಕಾಮನ್ ಫ್ಯಾಕ್ಟರ್ವಾಗಿ ಶ್ಯಾಮನೂರ್ ಶಿವಶಂಕರಪ್ಪನವರು ಈ ಇಳೆಯ ಮೇಲಿನ ಬದುಕನ್ನ ಮುಗಿಸಿ ಹೊರಟಿದ್ದಾರೆ. ಸುತ್ತೂರು ಶ್ರೀಗಳು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಎನರ್ಜಿ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಫಾರ್ಮ್ ಟು ಅದರ್. ಶಕ್ತಿ ಅಂತಕ್ಕಂಥದ್ದನ್ನು ಸೃಷ್ಟಿಸ್ಲಿಕ್ಕೂ ಆಗೋದಿಲ್ಲ, ನಾಶ ಮಾಡಲಿಕ್ಕೂ ಆಗೋದಿಲ್ಲ. ಹೆಚ್ಚು ಅಂತಂದರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು ಅಂತ ವಿಜ್ಞಾನದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಮ್ಯಾಟರ್ ಬಗ್ಗೆ ಹೇಳ್ತಾ ಇದ್ರು. ಅದೇ ರೀತಿ ಇವತ್ತು ಶ್ಯಾಮನೂರ್ ಶಿವಶಂಕರಪ್ಪನವರು ಆ ಒಂದು ಶಕ್ತಿ ದೇಹದ ಮುಖಾಂತರ ಇದುವರೆಗೂ ಕೂಡ ರೂಪವಾಗಿ ಕಾಣ್ತು. ಈಗ ಆ ರೂಪ ಅಳಿದಿದೆ, ಶಕ್ತಿ ಇನ್ನೊಂದು ರೂಪವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವರ ಸಾವು ಅಲ್ಲ, ಶಕ್ತಿಯ ಒಂದು ರೂಪಾಂತರ. ಸತ್ತೆನೆನಬೇಡ, ಸೋತೆನೆಂದೆನಬೇಡ, ಬತ್ತಿ ತೆನ್ನೊಳು ಶಕ್ತಿಯು ಊಟ ಎನಬೇಡ, ಮೃತ್ಯುವೆಂಬುವುದೊಂದು ತೆರೆ ಇಳಿತ ತೆರೆಯೇರು, ಮತ್ತೆ ತೋರ್ಪದೋ ನಾಳೆ ಮಂಕುತಿಮ್ಮ. ಅದೇ ಮಾತನ್ನು ಅವರು ಹೇಳಿದ್ರು ಗುಂಡಪ್ಪನವರು. ಯಾತ್ರಿಕರು ನಾವೆಲ್ಲ ಪುಣ್ಯಕ್ಷೇತ್ರವೀ ಲೋಕ, ನೇಮದಿಂದ ಇರಲಿಕ್ಕೆ ಎಡೆಯುಂಟು ಈ ಛತ್ರದಲ್ಲಿ, ರಾತ್ರಿ ಮೂರಾಯಿತು ಹೊರಡೆನೆ ತೆರಳಿದೊಡೆ ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ. ಅಂತಹ ಸಾರ್ಥಕವಾಗಿರ್ತಕ್ಕಂಥ ಬದುಕನ್ನು ನಡೆಸಿ ಕಾಲನ ಕರೆ ಪ್ರೀತಿಯಿಂದ ಬಂದಾಗ ಅದನ್ನು ಒಪ್ಪಿ ಅದನ್ನು ಅಪ್ಪಿ ಇಲ್ಲಿಂದ ಹೊರನಡೆದಂತಹವರು ಶ್ಯಾಮನೂರ್ ಶಿವಶಂಕರಪ್ಪನವರು. ಆದರೆ ಶಕ್ತಿಯಾಗಿ ನಮ್ಮೆಲ್ಲರ ಮಧ್ಯದಲ್ಲಿ ಇದ್ದಾರೆ ಎಂಬ ಒಂದು ಭಾವನೆ ಅವರ ಸೇವಾ ಕ್ಷೇತ್ರದ ಮುಖಾಂತರ, ಅವರ ಪ್ರೀತಿಯ ಮುಖಾಂತರ, ಅವರ ಸಂಸ್ಥೆಗಳ ಮುಖಾಂತರ, ಅವರು ಕೈಗೊಂಡ ಎಲ್ಲ ಸೇವೆಗಳ ಮುಖಾಂತರ, ಸೇವಾ ಪ್ರಕಲ್ಪಗಳ ಮುಖಾಂತರ ಅವರ ಬದುಕು ಮತ್ತು ಅವರ ಅಸ್ತಿತ್ವ ಇದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆದಿಚುಂಚನಗಿರಿ ಗುರು ಸಂಪ್ರದಾಯಕ್ಕೆ ಶಿವಶಂಕರಪ್ಪನವರ ಭಕ್ತಿ ಸದಾ ಇರ್ತಕ್ಕಂತಹದ್ದು. ಅದೇ ಒಂದು ಸಂಸ್ಕಾರವನ್ನು ತಮ್ಮ ಮನೆ ಮಂದಿಗೆಲ್ಲ ಕೊಟ್ಟಿದ್ದಾರೆ. ಶ್ರೀಮಂತಿಕೆ ಮತ್ತು ಅಧಿಕಾರಗಳಿರ್ತಕ್ಕಂಥ ಜಾಗಗಳಲ್ಲಿ ಸಂಸ್ಕಾರಗಳು ಹೇಗಿರುತ್ತೆ ಎಂಬ ಒಂದು ಪ್ರಶ್ನೆ ಕಾಡಿದ್ರೆ ಹೇಗಿರಬೇಕು ಅನ್ನೋದಕ್ಕೆ ಶಿವಶಂಕರಪ್ಪನವರು ತಮ್ಮ ಕುಟುಂಬವನ್ನು ಬೆಳೆಸಿ ನಾಡಿಗೆ ಕೇವಲ ಆಸ್ತಿ ಅಲ್ಲ, ಸಂಸ್ಕಾರವನ್ನು ಕೂಡ ಒಂದು ಶಕ್ತಿಗೆ ಕೊಟ್ಟು ಹೋಗಿದ್ದಾರೆ. ಅಂತಹ ಶ್ಯಾಮನೂರ್
ಶಿವಶಂಕರಪ್ಪನವರಿಗೆ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಅಂತಹವರ ಸಂಖ್ಯೆ ಸಮಾಜದಲ್ಲಿ ಜಾಸ್ತಿ ಆಗಲಿ, ಕೊಟ್ಟ ಅಧಿಕಾರ ಸೇವೆಗಾಗಿ ಮುಡಿಪು ಎಂಬ ಅವರ ಧ್ಯೇಯವನ್ನು ಸರ್ವರು ಕೂಡ ಪಾಲಿಸುವಂತಾಗಲಿ, ಸಾಧಿಸುವಂತಾಗಲಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.